ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನ ಮೆಲನ ಚಾನಲ್. ಒಂದಿನ ಒಬ್ಬ ಹೆಂಗಸು ಅವಳ 10 ವರ್ಷದ ಮಗಳನ್ನ ಕರ್ಕೊಂಡು ನಮ್ಮ ಕ್ಲಿನಿಕ್ಗೆ ಬರ್ತಾಳೆ. ಆ ಮಗುವನ್ನು ನೋಡಿ ನಾನು ಆಶ್ಚರ್ಯಗೊಂಡೆ. ಯಾಕೆ ಅಂದರೆ ಆ ಮಗುವಿನ ಹೊಟ್ಟೆ ಸ್ವಲ್ಪ ದೊಡ್ಡದಾಗಿತ್ತು. ನಾನು ಮಗುವನ್ನು ನೋಡಿದಾಗ ನನಗೆ ಈ ರೀತಿ ಅನಿಸಿತು, ಮಗುವಿನ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ನೀರು ತುಂಬಿಕೊಂಡಿರಬಹುದು ಅಂತ, ಅಥವಾ ಇನ್ನೇನಾದರೂ ತೊಂದರೆ ಆಗಿರಬಹುದು ಅಂತ ಅಂದ್ಕೊಂಡೆ. ಆದರೆ ಆ ಮಗುವಿನ ತಾಯಿ ಕಣ್ಣೀರು ಹಾಕ್ತಾ ಇದ್ಲು. ನಾನು ಏನಾಯಿತು, ಯಾಕೆ ಹೇಳ್ತಾ ಇದ್ದೀರಿ ಅಂತ ಕೇಳಿದೆ. ಆಕೆ ಹೇಳಿದ ಮಾತನ್ನು ಕೇಳಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ನನಗೆ ಏನು ಕೂಡ ಅರ್ಥನೇ ಆಗಲಿಲ್ಲ. ಆಕೆ, ಡಾಕ್ಟರ್ ಪ್ಲೀಸ್ ನಮ್ಮ ಮಾನ ಮರ್ಯಾದೆಯನ್ನು ಕಾಪಾಡಿ. ಆಗ ನನಗೆ ವಿಷಯ ಅರ್ಥ ಆಯಿತು. ಆ 10 ವರ್ಷದ ಮಗು ಗರ್ಭಿಣಿ ಎಂದು. ಈಗ ಆ ತಾಯಿ ಯಾರಿಗೂ ಗೊತ್ತಾಗದ ಹಾಗೆ ನಮ್ಮ ಮಾನ ಮರ್ಯಾದೆ ಉಳಿಸಿ ಎಂದು ಕೇಳಿಕೊಂಡ್ರು. ನಾನು ಆ ಮಗುವನ್ನು ನೋಡಿ ನಂಬಲೇ ಇಲ್ಲ. ಯಾಕೆ ಅಂದರೆ ತುಂಬಾ ಚಿಕ್ಕ ಮಗು. ಆ ತಾಯಿ ಕೈ ಜೋಡಿಸುತ್ತಾ ಕಣ್ಣೀರು ಹಾಕ್ತಾ ಇದ್ರು. ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದರೆ ಅಷ್ಟೇ, ಅವರು ನಮ್ಮಿಬ್ಬರನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳಿದ್ಲು. ಇಷ್ಟು ದಿನವರೆಗೂ ನಿಮಗೆ ಈ ವಿಷಯ ಯಾಕೆ ಗೊತ್ತಾಗಲಿಲ್ಲ, ನೀವು ಗಮನಿಸಲಿಲ್ವಾ ಅಂತ ಕೇಳಿದೆ. ಇಲ್ಲ ಅಂದ್ಲು. ಹೊಟ್ಟೆಯಲ್ಲಿ ನೀರು ತುಂಬಿದೆ ಅಂದ್ಕೊಂಡಿದ್ವು ನಾವು, ಅಥವಾ ಹುಳುಗಳು ಏನಾದರೂ ಇದ್ವೇನೋ ಅಂತ ಅಂದ್ಕೊಂಡ್ವು. ನನ್ನ ಮಗು ತುಂಬ ಒಳ್ಳೆಯವಳು. ನಮ್ಮ ಮಗಳು ಯಾವಾಗಲೂ ದೇವರನ್ನು ಪ್ರಾರ್ಥಿಸ್ತಿರ್ತಾಳೆ. ಅವಳು ಕುರಾನನ್ನು ತುಂಬಾ ಚೆನ್ನಾಗಿ ಓದ್ತಾಳೆ ಮತ್ತು ಅರ್ಥ ಕೂಡ ಮಾಡಿಕೊಂಡು ತನಗಿಂತ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾಳೆ. ಅವಳಿಗೆ ನೆನಪಿನ ಶಕ್ತಿ ತುಂಬ ಜಾಸ್ತಿ ಎಂದು ಹೇಳ್ತಾರೆ. ಆಗ ನಾನು ಮಗುವಿನ ಸ್ಕೂಲ್ನಲ್ಲಿ ಏನಾದರೂ ತಪ್ಪು ನಡೆದಿದೆಯಾ ಎಂದು ವಿಚಾರಿಸಿದೆ. ಶಾಲೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದ್ದವೆ. ನನ್ನ ಮಗಳ ವಿಷಯದಲ್ಲಿ ಆ ರೀತಿ ನಡೆಯಲು ಸಾಧ್ಯವೇ ಇಲ್ಲ. ಆಗ ನಾನು ಕೇಳಿದೆ, ನೀವು ನಿಮ್ಮ ಮಗಳ ಬಗ್ಗೆ ಏನನ್ನು ಮುಚ್ಚಿಡ್ತಾ ಇದ್ದೀರಿ, ನಿಜವನ್ನು ಹೇಳಿ, ಆಗ ನಾವು ನಿಮಗೆ ಸಹಾಯ ಮಾಡಲು ಸಾಧ್ಯ ಆಗುತ್ತೆ. ಆಕೆ ಮಾತ್ರ ಕಣ್ಣೀರು ಹಾಕ್ತಾನೇ ಇದ್ಲು. ನನಗೆ ಆಕೆಯ ಮೇಲೆ ಇನ್ನೂ ಅನುಮಾನ ಜಾಸ್ತಿನೇ ಆಯಿತು. ಯಾಕೆ ಅಂದರೆ ಈ ವಿಷಯ ಒಬ್ಬ ತಾಯಿಯಾಗಿ ಅವಳಿಗೆ ಗೊತ್ತಾಗದೇ ಇರಲು ಹೇಗೆ ಸಾಧ್ಯನೇ ಇಲ್ಲ. ಅವಳು ನಮ್ಮ ಬಳಿ ಏನನ್ನು ಹೇಳ್ತಾ ಇರಲಿಲ್ಲ, ಮುಚ್ಚಿಡ್ತಾ ಇದ್ದಾಳೆ ಎಂದು ನನಗೆ ಚೆನ್ನಾಗಿ ಅನ್ನಿಸ್ತು. ಯಾವ ಪುರುಷನ ಪ್ರಮೇಯವೇ ಇಲ್ಲದೆ ಯಾವ ಹೆಣ್ಣು ಕೂಡ ಗರ್ಭಿಣಿಯಾಗೋದಿಲ್ಲ. ಈ ಮಗುವಿನ ವಿಷಯದಲ್ಲಿ ಕೂಡ ಅದೇ ನಡೆದಿದೆ. ಒಬ್ಬ ಪುರುಷನಿಲ್ಲದೆ ಗರ್ಭಿಣಿಯಾಗಲು ಹೇಗೆ ಸಾಧ್ಯ? ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ, ಇಲ್ಲದಿದ್ದರೆ ಆ ತಾಯಿ ನಿರ್ಲಕ್ಷ್ಯ ಮಾಡಿದ್ದಾಳೆ, ಗಮನಿಸಿಲ್ಲ ಎಂದು ಅಂದ್ಕೊಂಡೆ. ತಾಯಿಯ ನಿರ್ಲಕ್ಷ್ಯದಿಂದ ಈ ಮಗುವಿಗೆ ಈ ಪರಿಸ್ಥಿತಿ ಬಂದಿದೆ ಎಂದು ನಾನು ಮನಸ್ಸಿನಲ್ಲಿ ಅಂದ್ಕೊಂಡೆ. ಆ ಮಗು ತುಂಬಾ ಅಮಾಯಕವಾಗಿತ್ತು. ಆ ತಾಯಿಯನ್ನು ಗಮನಿಸಿದಾಗ ಆಕೆ ನನ್ನ ಬಳಿ ಏನೋ ಮುಚ್ಚಿಡ್ತಾ ಇದ್ದಾಳೆ ಎಂದು ನನಗೆ ಅರ್ಥ ಆಯಿತು. ಆಗ ನಾನು, ನೀವು ಕಣ್ಣೀರು ಹಾಕಿದರೆ ಪ್ರಯೋಜನ ಇಲ್ಲ, ನಿಮ್ಮ ಮಗಳಿಗೆ ಒಂದು ಸ್ಕ್ಯಾನಿಂಗ್ ಮಾಡಿಸೋಣ, ಎಲ್ಲ ವಿಷಯ ತಿಳಿಯುತ್ತೆ, ಯಾವ ತಿಂಗಳು ಗರ್ಭಿಣಿಯಾಗಿದ್ದಾಳೆ ಮತ್ತು ಹೆರಿಗೆ ಯಾವಾಗ ಎಂದು ತಿಳಿಯುತ್ತದೆ ಎಂದು ಹೇಳಿದೆ. ಸ್ಕ್ಯಾನಿಂಗ್ ಮಾಡಿಸಲು ಆಕೆ ಒಪ್ಪಿಕೊಳ್ತಾಳೆ. ಸ್ಕ್ಯಾನಿಂಗ್ ರೂಮ್ಗೆ ಮಗುವನ್ನು ಕರ್ಕೊಂಡು ಹೋಗಬೇಕಾದ್ರೆ ಆಕೆ ನಾನು ಕೂಡ ಬರ್ತೀನಿ ಅಂತ ಅಂದ್ಲು. ಒಬ್ಬಳಿ ಮಗುವನ್ನು ಕಳಿಸಲು ಆ ತಾಯಿ ಒಪ್ಪಲಿಲ್ಲ. ಅಥವಾ ಆ ಮಗು ನನ್ನ ಹತ್ರ ಏನಾದರೂ ಹೇಳ್ತಾಳೆ ಅನ್ನುವ ಕಾರಣ ಇರಬಹುದೇನೋ. ಆಕೆಯ ನಡವಳಿಕೆ ನನಗೆ ಸ್ವಲ್ಪ ವಿಚಿತ್ರವಾಗಿ ಅನಿಸಿತು. ತಾಯಿ ಮಗುವನ್ನು ರೂಮ್ನೊಳಗೆ ಕರ್ಕೊಂಡು ಹೋದೆ. ಸ್ಕ್ಯಾನಿಂಗ್ ನಡಿಬೇಕಾದ್ರೆ ಆ ತಾಯಿ ನನ್ನನ್ನೇ ಗಮನಿಸ್ತಾ ಇದ್ಲು. ನಾನು ಏನು ಹೇಳ್ತೀನೋ ಎಂದು ಹಾಗೆ ಕಾತುರದಿಂದನೇ ಕಾಯ್ತಾ ಇದ್ಲು. ನನ್ನ ಮಗಳ ಜೀವನ ಏನಾಗ್ತದೆಯೋ ಎಂದು ಗಾಬರಿ ಪಡ್ತಾ ಇದ್ಲು ಕೂಡ. ಆಗ ನಾನು ಹೇಳಿದೆ, ನಿಮ್ಮ ಮಗಳು ತುಂಬಾ ಸಣ್ಣವಳು, ನೀವು ಮಾನ ಮರ್ಯಾದೆಯಿಂದ ಭಯಪಡಬೇಡಿ, ನಿಮ್ಮ ಮಗಳ ಬಗ್ಗೆ ಯೋಚಿಸಿ, ಆಕೆ ಏನು ತಪ್ಪು ಮಾಡಿಲ್ಲ ಅಂದರೆ ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಎಂದು ಹೇಳಿದೆ. ಚಿಕ್ಕ ಮಕ್ಕಳಿಗೆ ಈ ವಿಷಯಗಳಲ್ಲಿ ಆಸಕ್ತಿ ಇರೋದಿಲ್ಲ, ಇದರ ಬಗ್ಗೆ ಅವರಿಗೆ ಏನು ಕೂಡ ಗೊತ್ತಿರೋದಿಲ್ಲ. ನೀವು ಇವರ ಸ್ನೇಹಿತರನ್ನು, ಅಕ್ಕಪಕ್ಕ ಮನೆಯವರನ್ನು ಗಮನಿಸಬೇಕಲ್ವೇ ಅಂತ ಹೇಳಿದೆ. ಅದರ ಜೊತೆ ನಿಮ್ಮ ಮಗಳನ್ನು ಸಹ ನೀವಿಂದಾನೇ ಹುಷಾರಾಗಿ ನೋಡ್ಕೊಳ್ಬೇಕು ಅಂತ ಕೂಡ ಹೇಳಿದೆ. ಸ್ವಲ್ಪ ಸಮಯದ ನಂತರ ರಿಪೋರ್ಟ್ ಕೂಡ ಬಂದ ತಕ್ಷಣ ನಮ್ಮ ಮಗುವಿಗೆ ಏನಾಗಿದೆ ಎಂದು ಆಕೆ ಕಾತುರದಿಂದ ಕೇಳ್ತಾ ಇದ್ಲು. ನನಗೆ ಆಕೆಗೆ ಹೇಳಲು ಧೈರ್ಯವೇ ಸಾಕಾಗಲಿಲ್ಲ. ನಾನು ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದೆ. ಆ ತಾಯಿಗೆ ನಾನು ಏನೆಂದು ಹೇಳಲಿ, ರಿಪೋರ್ಟ್ನಲ್ಲಿ ಏನೇ ಬರಲಿ, ನೀವು ನಿಮ್ಮ ಮಗುವನ್ನು ಹೊಡಿಬಾರ್ದು, ನಿಮ್ಮ ಮಗು ತುಂಬಾ ಕಠಿಣವಾದ ಪರಿಸ್ಥಿತಿಯಲ್ಲಿ ಇದ್ದಾಳೆ, ಯಾವುದಾದ್ರೂ ಆಚೆ ಈಚೆ ಆದರೆ ಆ ಮಗು ಸತ್ತು ಹೋಗಬಹುದು ಎಂದು ಹೇಳಿದೆ. ಆದ್ದರಿಂದ ನೀವು ತುಂಬಾ ಎಚ್ಚರಿಕೆಯಿಂದ ಆ ಮಗುವನ್ನು ನೋಡ್ಕೊಳ್ಬೇಕು. ಈಗ ನಿಮ್ಮ ಮಗು 7-8 ತಿಂಗಳಿಂದ ಈ ಪರಿಸ್ಥಿತಿಯಲ್ಲಿ ಇದ್ದಾಳೆ. ನಾನು ಈಗ ಔಷಧಿ ಕೊಟ್ಟರೆ ಅದು ಅವಳ ಜೀವಕ್ಕೆ ತೊಂದರೆಯಾಗುತ್ತೆ. ಈಗ ಎಲ್ಲವೂ ಕೈ ಮೀರಿ ಹೋಗಿಬಿಟ್ಟಿದೆ. ನೀವು ಮಗುವನ್ನು ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ಆ ಮಗುವಿಗೆ ವಯಸ್ಸು ಕೂಡ ತುಂಬಾ ಸಣ್ಣದು, ಆದ್ದರಿಂದ ಅವಳ ಜೀವಕ್ಕೆ ತೊಂದರೆ ಇದೆ ಎಂದು ಹೇಳಿದೆ. ಆದ್ದರಿಂದ ಹೆರಿಗೆಯಾಗಲಿ ಬಿಟ್ಬಿಡಿ, ಮಗುವನ್ನು ಹೆತ್ತ ಮೇಲೆ ಯೋಚನೆ ಮಾಡುವಿರಂತೆ. ಈ ಮಾತನ್ನು ಹೇಳಿ ನಾನು ಆ ಮಹಿಳೆಯನ್ನು ಒಪ್ಪಿಸಿ ಇಬ್ಬರನ್ನು ಕೂಡ ಮನೆಗೆ ಕಳಿಸ್ಕೊಟ್ಟೆ. ಆಗ ಆಕೆ, ನೀವು ಹೇಳಿದ್ದು ಏನೂ ನಡೆಯೋದಿಲ್ಲ ಎಂದು ಹೇಳಿದ್ಲು. ನಾನು ಮಗುವನ್ನು ಮನೆಗೆ ಕರ್ಕೊಂಡು ಹೋದರೂ ಮಗು ಹುಟ್ಟುವುದಕ್ಕಿಂತ ಮುಂಚೆ ಅವಳನ್ನು ಸಾಯಿಸಿಬಿಡ್ತಾರೆ.
ಮಗುವನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ ಎಂದು ನನ್ನನ್ನು ಕೂಡ ಬದುಕಲು ಬಿಡೋದಿಲ್ಲ. ನಾನು ಮಗುವನ್ನು ಮನೆಗೆ ಕರ್ಕೊಂಡು ಹೋಗಲು ಸಾಧ್ಯವೇ ಇಲ್ಲ. ನನಗೆ ಯಾವುದಾದ್ರೂ ಒಂದು ಪರಿಷ್ಕಾರವನ್ನು ತಿಳಿಸಿ, ಇಲ್ದಿದ್ರೆ ನಾನು ಇವಳನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ ಎಂದು ಹೇಳಿದ್ಲು. ಹಾಗೆ ನೀವು ನಿಮ್ಮ ಮಗಳನ್ನು ಯಾಕೆ ಬಿಟ್ಕೊಡ್ತೀರಾ? ನಿಮ್ಮ ಮಗಳಿಗೆ ಯಾರು ಆಸರೆ ಮೇಡಮ್? ಮೇಡಮ್, ಈ ವಿಷಯ ನನಗೆ ಗೊತ್ತಿಲ್ಲ. ನಿಮ್ಮ ಬಳಿ ಏನಾದರೂ ಉಪಾಯ ಇದ್ದರೆ ತಿಳಿಸಿ, ಇಲ್ಲದಿದ್ದರೆ ನನ್ನ ಮಗಳನ್ನು ಸಾಯಿಸಿ ಬಿಡ್ತಾರೆ ಎಂದು ಹೇಳಿ ಅವಳು ಕಣ್ಣೀರು ಹಾಕ್ತಾ ಇದ್ಲು. ನಂತರ ಆಕೆಗೆ ನಾನು ಒಂದು ಅವಕಾಶವನ್ನು ಕೊಟ್ಟೆ. ನಾನು ಒಂದು ಮಾತನ್ನು ಕೂಡ ಹೇಳಿದೆ. ನೀನು ನಿಮ್ಮ ಮಗಳನ್ನು ನಮ್ಮ ಮನೆಗೆ ಕಳಿಸಿ, ಅವಳು ಮಗು ಹೆರುವವರೆಗೂ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗದೇ ಇದ್ದರೆ ಏನಾದರೂ ಸಮಸ್ಯೆ ಆಗ್ತದೆಯೇ ಎಂದು ಕೇಳಿದೆ. ಹಾಗೆ ಮಾಡಿ ಡಾಕ್ಟರ್, ನಾನು ನನ್ನ ಮಗಳನ್ನು ನನ್ನ ತಂಗಿ ಮನೆಗೆ ಕಳಿಸಿದೆ ಎಂದು ನನ್ನ ಗಂಡನಿಗೆ ಹೇಳಿಬಿಡ್ತೀನಿ. ಅದೊಂದು ಸಹಾಯ ಮಾಡಿ, ಪುಣ್ಯ ಕಟ್ಕೊಳ್ಳಿ ಎಂದು ಹೇಳ್ತಾಳೆ. ಈ ಕೆಲಸಕ್ಕೆ ನೀವು ಎಷ್ಟೇ ದುಡ್ಡು ಕೇಳಿದರೂ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ. ಆಕೆ ನನಗೆ ದುಡ್ಡು ಏನು ಬೇಡ, ನನ್ನ ಮೇಲೆ ನಂಬಿಕೆ ಇದ್ದರೆ ನಿಮ್ಮ ಮಗುವನ್ನು ನನ್ನ ಬಳಿ ಬಿಟ್ಟು ಹೋಗಿ ಎಂದು ಹೇಳಿದೆ. ಸರಿ ಎಂದು ಹೇಳಿ ಹೊರಟು ಹೋದಳು ಆಕೆ. ಆ ತಾಯಿ ಹೋದ ನಂತರ ನಾನು ಮಗುವನ್ನು ವಿಚಾರಿಸತೊಡಗಿದೆ. ನೀನು ಸ್ಕೂಲ್ಗೆ ಹೋಗ್ತೀಯಾ? ಸ್ಕೂಲ್ನಲ್ಲಿ ಯಾರಾದರೂ ಟೀಚರ್ಸ್ ಆಗಲಿ, ಡ್ರೈವರ್ ಆಗಲಿ ಈ ರೀತಿ ಮಾಡ್ತಾರಾ ಏನೋ ಆತಂಕ ನನ್ನದು. ಅದಕ್ಕೆ ಅವಳು ಇಲ್ಲ ಎಂದಳು. ನಡೆದಿದ್ದಾದರೂ ಏನು ಎಂದು ವಿಚಾರಿಸಬೇಕು ಅಂದ್ಕೊಂಡೆ. ಆ ಮಗು ಇದು ಯಾವಾಗ ನಡೆಯಿತು, ಏನಾಯಿತು ಎಂದು ನನ್ನನ್ನೇ ಕೇಳಿತು. ನನಗೂ ಕೂಡ ಮಕ್ಕಳಿರ್ತಾರೆಯೇ ಎಂದು ಕೇಳಿದ್ಲು. ಹೌದು, ಆದರೆ ನೀನು ತುಂಬ ಹುಷಾರಾಗಿ ಇರಬೇಕು. ನಾನು ಆ ಮಗುವಿನ ಬಳಿ ಸೂಕ್ಷ್ಮವಾಗಿ ವಿಚಾರಿಸಿದೆ. ನಿನ್ನ ಜೊತೆ ಯಾರಾದರೂ ಕೆಟ್ಟಾಗಿ ನಡ್ಕೊಂಡಿದ್ದಾರಾ ಎಂದು. ಆ ಮಗು ಅರ್ಥವಾಗದೆ ತಲೆ ಆಡಿಸಿದಳು. ನನ್ನನ್ನು ಯಾರು ಏನೂ ಅಂದಿಲ್ಲ, ಯಾರು ಏನೂ ಮಾಡಿಲ್ಲ ಅಂದಳು. ಆದರೆ ಅವಳ ಮಾತನ್ನು ನಾನು ನಂಬಲೇ ಇಲ್ಲ. ಮಾರನೇ ದಿನ ಆ ಮಗುವಿನ ತಾಯಿ ನಮ್ಮ ಹಾಸ್ಪಿಟಲ್ಗೆ ಹತ್ರ ಬಂದಳು. ಅವಳು ಮಗುವಿಗಾಗಿ ಕೆಲವು ತಿಂಡಿಯನ್ನು ಕೂಡ, ಸಾಮಾನುಗಳನ್ನು ಕೂಡ ತಂದಿದ್ಲು. ನಾನು ಅವುಗಳನ್ನು ತೆಗೆದುಕೊಂಡು ಮಗುವಿಗೆ ಕೊಟ್ಟೆ. ಪ್ರತಿದಿನ ಆ ಮಗುವಿನ ತಾಯಿ ಬಂದು ಮಗುವನ್ನು ನೋಡಿಕೊಂಡು ಏನಾದರೂ ಒಂದು ತರ್ತಾ ಇದ್ಲು. ಆ ಮಗು ಅವಳ ತಾಯಿಯನ್ನು ನೆನೆಸ್ಕೊಳ್ತಿತ್ತು ಮತ್ತು ಆ ಮಗು ತುಂಬ ಹೆದರ್ಕೊಂಡಿತ್ತು. ನನ್ನ ಜೊತೆ ಏನು ನಡೀತಿದೆ ಎಂದು ನಾನು ಆ ಮಗುವನ್ನು ನನ್ನ ಜೊತೆಯಲ್ಲಿಯೇ ಇಟ್ಕೊಂಡಿದ್ದೆ. ಆ ಮಗು ನನ್ನ ಬಳಿ ಇದ್ದಾಗ ತುಂಬಾ ಸನ್ನಡತೆಯಿಂದ ಇರ್ತಾಯಿತ್ತು. ಆ ಮಗುವಿನ ಡೆಲಿವರಿ ಡೇಟ್ ಹತ್ರವಾಗ್ತಿತ್ತು. ಆ ಮಗು 2 ಮಕ್ಕಳಿಗೆ ಜನ್ಮ ಕೊಟ್ಟಳು. ಮಕ್ಕಳು ತುಂಬಾ ಹೆಲ್ತಿಯಾಗಿ ಆರೋಗ್ಯವಾಗಿದ್ದರು. ಅವಳಿ ಜವಳಿ ಮಕ್ಕಳು, ಆದರೆ ಅವಳ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು. ನಾನು ಆ ಮಗುವನ್ನು ಮನೆಗೆ ಕರ್ಕೊಂಡು ಹೋದೆ. ನಾನು ಆವಾಗ ವಿಚಾರಿಸಲು ಪ್ರಯತ್ನಿಸಿದೆ, ಆದರೆ ಆ ಮಗು ನನ್ನ ಜೊತೆ ಏನು ನಡೆದಿದೆ ಎಂದು ನನಗೆ ಗೊತ್ತಿಲ್ಲ ಅಂತ ಅಂದ್ಲು. ನಾನು ಆ ಮಕ್ಕಳಿಲ್ಲದ 2 ದತ್ತು ಕೂಡ ಕೊಟ್ಟೆನು. ಈ ಮಾತನ್ನು ಅವರ ತಾಯಿಗೂ ತಿಳಿಸಿದೆ. ಇನ್ನು ನೀವು ಮಕ್ಕಳ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ ಎಂದು ಹೇಳಿದೆ. ಆಕೆ ನನಗೆ ಸ್ವಲ್ಪ ದುಡ್ಡು ಕೊಟ್ಟು ತುಂಬ ಥ್ಯಾಂಕ್ಸ್ ಎಂದು ಹೇಳಿದರು. ಈ ಕಷ್ಟದ ಕಾಲದಲ್ಲಿ ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಾ, ನೀವು ನನ್ನ ಮಗುವನ್ನು ಕಾಪಾಡಿದ್ದೀರಿ ಅಂತ ಹೇಳಿ ಆ ಮಗುವನ್ನು ಕರ್ಕೊಂಡು ಮನೆಗೆ ಹೊರಟಳು. ಆ ತಾಯಿಯಲ್ಲಿ ಈಗ ಭಯವಾಗಲಿ ಹತಾಶೆಯಾಗಲಿ ಯಾವುದೂ ಕೂಡ ಇರಲಿಲ್ಲ. ಆಕೆ ತುಂಬ ಶಾಂತವಾಗಿ ಸಮಾಧಾನವಾಗಿ ಇದ್ದು. ನಾನು ಮಾತ್ರ ಆ ಮಗುವನ್ನು ಪದೇ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅವಳು ನನಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ಲು, ಆದರೆ ಏನು ಹೇಳ್ತಾ ಇರಲಿಲ್ಲ. ಮಗು ಹೋದ್ಮೇಲೆ ನರ್ಸ್ ನನ್ನ ಹತ್ರ ಬಂದು ಒಂದು ಮಾತನ್ನ ಹೇಳಿದ್ಲು. ಆ ತಾಯಿ ತುಂಬ ವಿಚಿತ್ರವಾದವಳು. ಅವಳು ಆ ಮಗುವನ್ನು ಏನು ಮಾಡಿದ್ದಾಳೆ ಎಂದು ಹೇಳಿದ್ಲು. ನಾನಾಗೆ ಯಾವುದೇ ಬೇರೆ ಯೋಚನೆ ಮಾಡಬೇಕು ಎಂಬ ಆಲೋಚನೆ ಇರಲಿಲ್ಲ. ಇಲ್ಲಿವರೆಗೂ ಎಲ್ಲ ಸರಿಯಾಗಿ ನಡೀತು ಎಂದು ನನ್ನ ಕೆಲಸಗಳನ್ನು ನಾನು ಮಾಡಿಕೊಂಡು ಖುಷಿಯಾಗಿ ಇದ್ಬಿಟ್ಟೆ. ನಾನು ಆ ದೇವರ ಬಳಿ ಕೇಳ್ಕೊಳ್ತಾ ಇದ್ದೆ, ಆ ಮಗು ಮತ್ತೆ ಇದೇ ಪರಿಸ್ಥಿತಿಯಲ್ಲಿ ನನ್ನ ಬಳಿ ಬರಬಾರ್ದು. ಆ ತಾಯಿ ಮಗುವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ಈ ಬಾರಿ ಅವಳು ಮಗುವಿನ ಮೇಲೆ ನಿಗಾ ಇಡಬೇಕು ಎಂದು ಅಂದುಕೊಂಡೆ. ಆ ಮಗು ಯಾರ ಬಳಿ ಮಾತಾಡ್ತಿದ್ದಾಳೆ, ಯಾರನ್ನು ಮೀಟ್ ಮಾಡ್ತಾ ಇದ್ದಾಳೆ ಎಂದು ಆ ತಾಯಿ ಅವಳ ಪ್ರತಿ ಹೆಜ್ಜೆಯನ್ನು ಗಮನಿಸ್ತಲೇ ಇದ್ದು ಎಂದು ನನಗೆ ಅನ್ನಿಸಿತು. ಹೀಗೆ ಸುಮಾರು 7 ತಿಂಗಳ ನಂತರ ಮತ್ತೆ ಅದೇ ಮಗುವನ್ನು ಕ್ಲಿನಿಕ್ಗೆ ಕರ್ಕೊಂಡು ಬಂದರು. ತಾಯಿ ಮಗು ಇಬ್ಬರು ನನ್ನ ಕ್ಲಿನಿಕ್ಗೆ ಬಂದರು. ಆ ಮಗು ಈಗ ಸ್ವಲ್ಪ ಎತ್ತರವಾಗಿದ್ಲು. ಏನೋ ತೊಂದರೆ ಇರಬಹುದು ಅಂದ್ಕೊಂಡೆ, ಅಥವಾ ನನ್ನ ಬಳಿ ಮಾತಾಡಲು ಬಂದಿದ್ದಾರೆ ಅಂತ ಅಂದ್ಕೊಂಡೆ. ಆದರೆ ಆ ಮಗುವನ್ನು ಗಮನಿಸಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕೆ ಬಂದ್ರಿ ಎಂದು ಕೇಳಿದೆ. ನನ್ನ ಮಗುವಿಗೆ ಮತ್ತೆ ಅದೇ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ಲು ಆಕೆ. ಮಗುವಿನ ತಾಯಿ ಅಳಲು ಶುರು ಮಾಡಿದ್ಲು. ಅವಳ ಕಣ್ಣೀರನ್ನು ನೋಡಿ ಏನು ನಡೆದಿದೆ ಎಂದು ನನಗೆ ಅನಿಸಿತು. ಇದಕ್ಕೆ ಮೊದಲು ನನ್ನ ಬಳಿ ಬಂದಿದ್ದ ಒಂದು ತಾಯಿ ಮಗುವಿನ ಜೊತೆ ಕೂಡ ಇದೇ ನಡೆದಿತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಪದೇ ಈ ರೀತಿ ಹೇಗೆ ನಡೀತಾ ಇದೆ, ಯಾಕೆ ನಡೀತಾ ಇದೆ ಎಂದು ನನಗೆ ಅರ್ಥ ಆಗಲಿಲ್ಲ. ಮತ್ತೊಂದು ಕಡೆ ಆ ಮಕ್ಕಳಿಗೂ ಏನೂ ಗೊತ್ತಿರಲಿಲ್ಲ, ಅವರ ತಾಯಿಯಂದಿರಿಗೂ ಏನೂ ಗೊತ್ತಿರಲಿಲ್ಲ. ಇದೆಲ್ಲ ಹೇಗೆ ನಡೆಯಿತು, ನಿಮ್ಮ ಮಗಳ ಜೊತೆ ಈ ರೀತಿ ಯಾರು ವರ್ತಿಸ್ತಿದ್ದಾರೆ ಎಂದು ಕೇಳಿದೆ. ನನಗೇನು ಗೊತ್ತಿಲ್ಲ ಮೇಡಮ್,
ನನಗೆ ತುಂಬ ಭಯವಾಗಿದೆ. ದಯವಿಟ್ಟು ಮಗುವನ್ನು ಪರೀಕ್ಷೆ ಮಾಡಿ ನನಗೆ ತಿಳಿಸಿ, ದಯವಿಟ್ಟು ತಿಳಿಸಿ. ನಾನು ಬೇರೆಲ್ಲೂ ಹೋಗಿ ತೋರಿಸಿಲ್ಲ. ನನ್ನ ಪರಿಸ್ಥಿತಿ ನಿಮಗೆ ಮೊದಲೇ ಗೊತ್ತು. ಆದ್ದರಿಂದ ನಾನು ನೇರವಾಗಿ ನಿಮ್ಮ ಬಳಿಯೇ ಬಂದಿದ್ದೇನೆ ಅಂತ ಅಂದ್ಲು. ನಾನು ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿರುವ ಎಲ್ಲ ವಿಷಯವನ್ನು ಸುಳ್ಳು ಎಂದು ಹೇಳಿ, ಯಾಕಂದರೆ ನನ್ನ ಮಗಳಿಗೆ ಏನು ನಡೀತಾ ಇದೆ ಎಂದು ನನಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ನಡೀಬಾರ್ದೇ ನಡೆದ್ರೆ ನಾನು ಈ ಸಾರಿ ಸತ್ತು ಹೋಗ್ಬಿಡ್ತೀನಿ. ಈ ಮಗುವಿನ ತಂದೆಗೆ ನಾನು ಏನೆಂದು ಹೇಳಲಿ ಎಂದು ಜೋರಾಗಿ ಅಳತೊಡಗಿದಳು. ಅಳಬೇಡಿ, ನಾನು ಮೊದಲು ಮಗುವನ್ನು ಪರೀಕ್ಷಿಸೋಣ ಎಂದು ಹೇಳಿದೆ. ಯಾವುದೇ ಕೆಟ್ಟ ವಿಷಯವನ್ನು ಯೋಚನೆ ಮಾಡಬೇಡಿ ಎಂದು ಹೇಳಿದೆ. ನನಗೆ ತುಂಬ ಗಾಬರಿಯಾಯಿತು ಮತ್ತು ಆಶ್ಚರ್ಯ ಕೂಡ ಆಯಿತು. ಮೊದಲು ಕೂಡ ಇದೇ ಥರ ನಡೆದಿತ್ತು, ಈಗಲೂ ಕೂಡ ಇದೇ ಥರ ನಡೆದಿದೆ. ಆ ಮಗುವಿನ ತಾಯಿಗೂ ಹೇಳಿದೆ. ಆಕೆ ಕೂಡ ತುಂಬಾ ಗಾಬರಿ ಪಟ್ಕೊಂಡ್ಳು. ಆಗ ಮಗಳ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನು ಮಗುವನ್ನು ಸರಿಯಾಗಿ ಕೇರ್ ತಗೊಂಡು ಇಲ್ಲ ಎಂದು ನೀವು ಅಂದ್ಕೊಳ್ಬಹುದು. ಆದರೆ ಅದು ನಿಜವಲ್ಲ ಮೇಡಮ್. ಇವಳೆಂಥ ತಾಯಿ ಎಂದು ನೀವು ಅಂದ್ಕೊಳ್ಬಹುದು. ಆದರೆ ಇವೆಲ್ಲ ಯಾವ ರೀತಿ ನಡೆಯಿತು ಎಂದು ನನಗೆ ಗೊತ್ತಿಲ್ಲ. ನಾನು ಪ್ರತಿ ಕ್ಷಣ ನನ್ನ ಮಗಳ ಜೊತೆಯಲ್ಲಿಯೇ ಇದ್ದೇನೆ. ಮಗುವನ್ನು ಎಲ್ಲೂ ಕೂಡ ಹೊರಗಡೆ ಕಳಿಸ್ತಾ ಇಲ್ಲ. ಯಾರ ಜೊತೆಗೂ ಸೇರುವುದಕ್ಕೂ ಕೂಡ ಬಿಟ್ಟಿಲ್ಲ. ಈ ರೀತಿ ನಡೆದಿದೆ ಎಂದು ಆಕೆ ತುಂಬಾ ಗೋಳಾಡಿದ್ಲು. ನನಗೆ ಆಕೆಯನ್ನು ನೋಡಿ ಅಯ್ಯೋ ಅನ್ನಿಸ್ತು. ಕೆಲವು ಔಷಧಿಗಳನ್ನು ತೆಗೆದುಕೊಂಡ್ರೆ ಸರಿ ಹೋಗುತ್ತದೆ, ಪದೇ ಪದೇ ಇದೇ ರೀತಿ ಆದರೆ ನಿಮ್ಮ ಮಗಳ ಆರೋಗ್ಯ ಹದಗೆಡುತ್ತದೆ. ತುಂಬ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ನಡೆದರೆ ಮುಂದೆ ಅವರಿಗೆ ತುಂಬಾ ತೊಂದರೆಯಾಗುತ್ತದೆ ಎಂದು ಹೇಳಿದೆ. ಆಕೆ ಸರಿ ಎಂದು ಔಷಧಿಗಳನ್ನು ತೆಗೆದುಕೊಂಡ್ಲು. ಇದಕ್ಕೆಲ್ಲ ಕಾರಣ ಯಾರು ಎಂದು ಅರ್ಥವಾಗ್ತಾ ಇಲ್ಲ. ಆಕೆಯನ್ನು ಎಷ್ಟು ಕೇಳಿದರೂ ಗೊತ್ತಿಲ್ಲ ಅಂತಾಳೆ. ಏನಾದರೂ ಕೇಳಿದರೆ ಆ ತಾಯಿ ಅಳುವುದನ್ನು ಶುರು ಮಾಡಿಬಿಡ್ತಾಳೆ. ನಿನ್ನ ಮಗಳು ಏನಾದರೂ ತಪ್ಪು ಮಾಡಿದ್ದಾಳೆ ಎಂದು ಕೇಳಬೇಕು ಅಂದ್ಕೊಂಡೆ, ಆದರೆ ಏನು ಕೇಳಲಿಲ್ಲ. ಸ್ವಲ್ಪ ದಿನಗಳ ನಂತರ ಮತ್ತೆ ಆಕೆಯವರ ಮಗಳ ಜೊತೆ ನನ್ನ ಹತ್ರ ಬಂದಳು. ಈ ಬಾರಿ ಅವರನ್ನು ನೋಡಿದ ತಕ್ಷಣ ನನಗೆ ತುಂಬಾ ಕೋಪ ಬಂತು. ಒಂದು ಮಗು ಗರ್ಭಿಣಿಯಾಗುವುದು, ಅದು ಅವರ ತಾಯಿಗೆ ಗೊತ್ತಾಗದೇ ಇರೋದು, ಅದೆಲ್ಲ ನಾಟಕ ಎಂದು ಅನಿಸಿತು. ಈ ಬಾರಿ ಸ್ಕ್ಯಾನಿಂಗ್ ಮಾಡಿಸಲು ಕೂಡ ನಾನು ಹೇಳಲಿಲ್ಲ, ಕೇವಲ ಔಷಧಿಗಳನ್ನು ಮಾತ್ರ ಕೊಟ್ಟೆ. ಆಗ ಆಕೆ ನನ್ನ ಮಗುವಿನ ಜೊತೆ ಏನು ನಡೀತಾ ಇದೆ, ಮತ್ತೆ ಮತ್ತೆ ಇದೇ ರೀತಿ ನಡೀತಾ ಇದೆ ಎಂದು ಅಳತೊಡಗಿದಳು. ಆಗ ನಾನು ಹೇಳಿದೆ, ನಿಮ್ಮ ಮಗಳ ಜೊತೆ ತಪ್ಪಾಗಿ ನಡೆದುಕೊಳ್ತಿರುವವರು ಯಾರು? ನಿಮ್ಮ ಮನೆಯಲ್ಲಿ ಇದ್ದಾರೆ. ನಿಮ್ಮ ಮಗಳ ಜೀವನ ಹಾಳಾಗ್ತಾ ಇದೆ. ನೀವು 2ನೇ ಮದುವೆಯಾಗಿದ್ದೀರಾ? ನಿಮ್ಮ ಗಂಡ ಈ ಮಗುವಿನ ಸ್ವಂತ ತಂದೆಯ ಅಥವಾ ಮಗಳ ತಂದೆಯ ಎಂದು ಕೇಳಿದೆ. ನೀವು ನಮ್ಮ ಹತ್ತಿರ ಏನಾದರೂ ಮುಚ್ಚಿಟ್ಟಿದ್ದೀರಾ ಎಂದು ಕೇಳಿದೆ. ಯಾಕಂದರೆ ನಿಮ್ಮ ಮಗಳನ್ನು ನೀವೇ ಕಾಪಾಡಿಕೊಳ್ಬೇಕು. ನನ್ನನ್ನು ನಂಬಿ. ನಾನು ಪ್ರತಿದಿನ ಇದೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ಕೇವಲ ಓದಲು ಮಾತ್ರ ಕಳಿಸ್ತಾ ಇದ್ದೇನೆ. ಸಾಲದಕ್ಕೆ ಯಾವಾಗಲೂ ನನ್ನ ಕಣ್ಣ ಮುಂದೆ ಇರ್ತಾಳೆ ಎಂದು ಅಳ್ತಾಳೆ. ಆ ತಾಯಿ ಅದೇ ಸಮಯಕ್ಕೆ ಇನ್ನೊಬ್ಬ ಹೆಂಗಸು ಮತ್ತು ಮಗು ಬರ್ತಾರೆ. ಅದೇ ವಯಸ್ಸಲ್ಲಿರುವ ಹೆಣ್ಣು ಮಗು. ಆಕೆ ನನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಎಂದು ಪ್ರತ್ಯೇಕವಾಗಿ ಮಾತಾಡಬೇಕು ಅಂತ ಹೇಳಿದ್ಲು. ಆ ಮಹಿಳೆಯ ಜೊತೆ ಅವಳ 12 ವರ್ಷದ ಮಗಳಿದ್ಲು. ಆ ಮಗು ಕೂಡ ಕಣ್ಣೀರು ಹಾಕ್ತಾ ಇತ್ತು. ನಾನು ಅವರನ್ನು ನೋಡಿದೆ. ಆ ಪರಿಸ್ಥಿತಿಯಲ್ಲಿ ಕೂಡ ಇದೆ ಎಂದು ಅನಿಸಿತು. ನನಗೆ ಮೊದಲು ಬಂದವರನ್ನ ಮನೆಗೆ ಕಳುಹಿಸಿ ನಂತರ 2ನೇ ಮಹಿಳೆಯನ್ನು ವಿಚಾರಿಸಿದೆ. ಆಕೆ ನನ್ನ ಕ್ಲಿನಿಕ್ಗೆ ಮೊದಲನೇ ಸಾರಿ ಬಂದಿದ್ಲು. ನಾನು ಅವರನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಕೇಳಿದೆ, ಏನಾಯಿತು ಎಂದು. ನನ್ನ ಮಗು ಹೊಟ್ಟೆ ನೋವಿನಿಂದ ಬಾಧೆ ಪಡ್ತಿದ್ದಾಳೆ. ಇದೇನು ವಿಚಿತ್ರ, ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಈ ರೀತಿ ಯಾಕೆ ಆಗ್ತಾ ಇದೆ ಎಂದು ನಾನು ಆಶ್ಚರ್ಯಪಟ್ಟೆ. ನಾನು ಸ್ಕ್ಯಾನಿಂಗ್ಗೆ ಕರ್ಕೊಂಡು ಹೋದೆ. ನನಗೆ ನಿಜವಾಗಿಯೂ ತುಂಬ ಗಾಬರಿ ಆಯಿತು. ಈ ಮಗು ಕೂಡ ಗರ್ಭಿಣಿಯಾಗಿದ್ದಾಳೆ. ನಾನು ಅವರ ತಾಯಿಗೆ ಹೇಳಿದೆ, ಇದು ಯಾವ ರೀತಿ ನಡೆಯಿತು? ಆಕೆ ನನಗೆ ಅರ್ಥವಾಗ್ತಾ ಇಲ್ಲ ಎಂದು ಗಾಬರಿ ಪಟ್ಟಳು. ಮೊದಲನೇ ಕೇಸ್ ಬಗ್ಗೆ ಆ ಮಹಿಳೆಗೆ ಹೇಳಿದೆ. ಆ ಮಗು ಈಗ ಮಗು ಇರುವ ಪರಿಸ್ಥಿತಿಯಲ್ಲಿತ್ತು. ನಿಮ್ಮ ಕ್ಲಿನಿಕ್ಗೆ ಬರ್ತಿರುವ ಕೇಸ್ಗಳನ್ನು ನೋಡಿ ನನಗೆ ತುಂಬಾ ಗಾಬರಿ ಆಯಿತು. ನಾನು ಪರ್ಸ್ನಲ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸುಗಳ ಬಗ್ಗೆ ಪೊಲೀಸ್ಗೆ ಒಂದು ದೂರನ್ನು ಕೊಟ್ಟೆ. ಆ ತಾಯಂದಿರು ತಮ್ಮ ಮಾನ ಮರ್ಯಾದೆಗಾಗಿ ಪೊಲೀಸರ ಬಳಿ ಹೋಗಲು ಒಪ್ಪಿಕೊಳ್ತಿರಲಿಲ್ಲ. ಅವರು ಧೈರ್ಯ ಮಾಡಲಿಲ್ಲ. ಆದ್ದರಿಂದ ನಾನೇ ಖುದ್ದಾಗಿ ಆ ಕೆಲಸ ಮಾಡಬೇಕಾಗಿ ಬಂತು. ಯಾಕಂದರೆ ಅವರ ಮರ್ಯಾದೆ ಹೋಗ್ತದೆ ಅಂತ ಅವರಿಗೆ ಭಯ. ನನಗೆ ಏನು ನಡೀತಾ ಇದೆ, ಹೆಣ್ಣು ಮಕ್ಕಳ ಜೀವನದಲ್ಲಿ ಎಂದು ತಿಳ್ಕೊಳ್ಬೇಕಾಗಿತ್ತು. ಆ ಮಕ್ಕಳನ್ನ ಕಾಪಾಡಬೇಕು ಅಂತ ಅಂದ್ಕೊಂಡೆ. ತುಂಬ ಅದೃಷ್ಟವಾಗಿ ಈ ಕೆಲಸ ಎಲ್ಲ ಪ್ರಕರಣವೂ ತುಂಬಾ ಸೀಕ್ರೆಟಾಗಿ ಅವರು ವಿಚಾರಣೆ ಮಾಡಲು ಒಪ್ಕೊಂಡ್ರು. ಅವರು ನಾರ್ಮಲ್ ಬಟ್ಟೆಗಳಲ್ಲಿ ಮಕ್ಕಳು ಓದುವ ಸ್ಕೂಲ್ ಹತ್ತಿರ ಹೋಗಿ ಮಕ್ಕಳನ್ನು ಗಮನಿಸ್ತಾ ಇದ್ರು. ಸ್ಕೂಲಲ್ಲಿ ವಿಚಾರಿಸಿದ್ರು, ಯಾವುದೇ ವಿಷಯ ಹೊರ ಬರಲೇ ಇಲ್ಲ. ಆಗ ಪೊಲೀಸರು ಮಕ್ಕಳು ಇರುವ ಆ ಏರಿಯಾದಲ್ಲಿ ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡಿದರು. ಅಲ್ಲಿ ಒಬ್ಬನನ್ನು ಅವರು ಅನುಮಾನ ಪಡ್ತಾರೆ. ಆದರೆ ಆ ವ್ಯಕ್ತಿ ಇದಕ್ಕೆ ಕಾರಣ ಎಂದು ಅವರು ಅಂದುಕೊಂಡಿದ್ದಾರೆ. ಅವನನ್ನು ಯಾರು ಏನು ಅನ್ನುವುದಿಲ್ಲ. ಒಂದು ವೇಳೆ ಅದೇ ನಿಜವಾದರೆ ಅವನನ್ನು ರಕ್ಷಿಸಲು ತುಂಬ ಜನ ಮುಂದೆ ಬರ್ತಾರೆ ಎಂದು ಪೊಲೀಸರು ಅಂದ್ಕೊಳ್ತಾ ಇದ್ರು. ಅದಾದ ಬೇರೆ ಯಾರೂ ಅಲ್ಲ, ಅದೇ ಮಸೀದಿಗೆ ಸೇರಿದ ಮಾಲ್ವಿ. ಅವಳು 10 ವರ್ಷದಿಂದ ಅದೇ ಜಾಗದಲ್ಲಿ ಮಸೀದಿಯಲ್ಲಿಯೇ ಇದ್ದು, ಮಸೀದಿಯಲ್ಲಿ ಅವರಿಗೆ ಕೊಟ್ಟಂತಹ ಮನೆಯಲ್ಲಿಯೇ ಇದ್ದ
ಅವರು ನಮಾಜ್ ಓದುವುದು, ಉಪವಾಸ ಮಾಡುವುದು, ಆ ರೀತಿ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ತಂದುಕೊಂಡಿದ್ದ. ಆದ್ದರಿಂದ ತಕ್ಷಣ ಅವನನ್ನು ಯಾರೂ ಅನುಮಾನ ಪಡ್ತಾ ಇರಲಿಲ್ಲ. ಅವನು ಮಕ್ಕಳಿಗೆ ಕುರಾನ್ ಹೇಳಿಕೊಡ್ತಿದ್ದ. 3 ವರ್ಷದ ಹಿಂದೆ ಅವರ ಹೆಂಡತಿ 4 ಮಕ್ಕಳ ಜೊತೆ ಕಾಣಿಸದೆ ಮಾಯವಾಗ್ತಾಳೆ. ಮೌಲ್ವಿ ಅವರು ಹೆಂಡತಿಯ ಬಗ್ಗೆ ಕೆಟ್ಟದಾಗಿ ಹೇಳಿದರು. ಅವಳು ಬೇರೆ ಪುರುಷನ ಜೊತೆ ಸಂಬಂಧ ಇಟ್ಕೊಂಡು ಅವನ ಗೆಳೆಯನ ಜೊತೆ ಓಡಿ ಹೋಗಿದ್ದಾಳೆ ಎಂದು ಹೇಳಿದ್ದ. ಆದ್ದರಿಂದ ಅವರ ಮೇಲೆ ಎಲ್ಲಿಗೂ ಒಂದು ಮೃದು ಧೋರಣೆ ಉಂಟಾಗಿತ್ತು. ಅವನೆಂದರೆ ಎಲ್ಲರಿಗೂ ಕೂಡ ಅಯ್ಯೋ ಪಾಪ ಅನ್ನಿಸ್ತಾ ಇತ್ತು. ಯಾರ ಮಕ್ಕಳಿಗಾದರೂ ಹುಷಾರಿಲ್ಲದೆ ಇದ್ದರೆ ಅವನ ಬಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಪ್ರಜೆಗಳು ಪ್ರತಿದಿನ ಅವರಿಗೆ ಊಟವನ್ನು ಕಳಿಸ್ತಾ ಇದ್ರು. ಈಗ ಆ ಮೌಲ್ವಿ ಮಕ್ಕಳಿಗೆ ಮನೆಯಲ್ಲಿಯೇ ಕುರಾನನ್ನು ಹೇಳಿಕೊಡ್ತಾ ಇದ್ದ. ಅವನು ಆಗಾಗ ಮಕ್ಕಳಿಗೆ ತಿನ್ನಲು ಕುಡಿಯಲು ಏನಾದರೂ ಕೊಡ್ತಾ ಇದ್ದ. ಸೀಕ್ರೆಟಾಗಿ ಅವರ ಮನೆಯನ್ನು ಪೊಲೀಸರು ಸರ್ಚ್ ಮಾಡ್ತಾರೆ. ಆಗ ನಿಜವಾದ ವಿಷಯ ಹೊರಬಿದ್ದಿತು. ಅದೇನು ಅಂದರೆ ಅವರ ಮನೆಯಲ್ಲಿ ಡ್ರಗ್ಸ್ ಮತ್ತು ನಶೆ ಬರಿಸುವ ಪದಾರ್ಥಗಳು ಸಿಕ್ಕಿದ್ವು. ಮೌಲಿಯನ್ನು ಅರೆಸ್ಟ್ ಮಾಡಿದರು. ಅವರನ್ನು ವಿಚಾರಿಸಿದಾಗ ಸತ್ಯವೆಲ್ಲ ಬಾಯ್ಬಿಟ್ಟ. ಮಕ್ಕಳಿಗೆ ಸ್ವೀಟ್ ಮತ್ತು ಚಾಕ್ಲೇಟ್ಗಳಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಅವರಿಗೆ ತಿನ್ನಲು ಕೊಡ್ತಾ ಇದ್ದೆ. ಈಗಿನ ತನಕ ಅವರು ಸುಮಾರು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ದ. ಅದಕ್ಕಾಗಿ ಆ ಮಕ್ಕಳಿಗಾಗಿ, ಅವರ ತಾಯಂದಿರಿಗಾಗಲಿ ಆ ಮಕ್ಕಳ ಮೇಲೆ ಏನು ನಡೀತಾ ಇದೆ, ಅವರು ಯಾಕೆ ಗರ್ಭಿಣಿಯರು ಆಗ್ತಾ ಇದ್ದಾರೆ ಎಂದು ಗೊತ್ತಾಗ್ತಾ ಇರಲಿಲ್ಲ. ಈ ದುಷ್ಟ ಮಾಡಿದ ಕೆಲಸಕ್ಕೆ ಆ ಮಕ್ಕಳು ಏನು ನಡೆದಿದೆ, ಏನು ಆಗ್ತಾ ಇದೆ ಎಂದು ಸಹ ಹೇಳದೆ ಹೋಗ್ತಾ ಇದ್ರು. ಇವನಿಂದ ಅವರು ನರಕ ಅನುಭವಿಸ್ತಾ ಇದ್ರು. ಇಷ್ಟು ದಿನಕ್ಕೆ ವಾಸ್ತವ ಹೊರಗಡೆ ಬಂದಿದ್ದು ಆಗ ಪೊಲೀಸರು ಅಲ್ಲಿನ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿದ್ರು. ಅವರೆಲ್ಲ ಕೋಪದಿಂದ, ಆವೇಶದಿಂದ ಅವನನ್ನು ಕಲ್ಲುಗಳಿಂದ ಹೊಡೆದರು, ಚೆನ್ನಾಗಿ ಬೈದರು ಮತ್ತು ಪೊಲೀಸರು ಅವನನ್ನು ಅರೆಸ್ಟ್ ಕೂಡ ಮಾಡಿ ಜೈಲಿಗೆ ಹಾಕಿದರು. ಈ ಘಟನೆ ನಡೆದ ನಂತರ ಆ ಊರಿನಲ್ಲಿ ಹೆಣ್ಣು ಮಕ್ಕಳು ಈಗ ಸುರಕ್ಷಿತವಾಗಿ ಇದ್ದಾರೆ. ತಂದೆ ತಾಯಿ 1000 ಕಣ್ಣುಗಳಿಂದ ಕಾಪಾಡಿದರೂ ಕಡಿಮೆಯೇ ಎಂದು ಇದರಿಂದ ತಿಳಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.